ನಿನ್ನೆ ದಿನ ತಡರಾತ್ರಿ ನಮ್ಮ ಜೈಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ನಮ್ಮ ಜೈಪುರ PSI ಅವರಿಗೆ ಬಂದಿರತಕ್ಕಂಥ ಒಂದು ಮಾಹಿತಿ ಮೇರೆಗೆ ಜೈಪುರ PSI ಅವರು ಒಂದು ತಂಡವನ್ನು ರಚನೆ ಮಾಡಿಕೊಂಡು ಹೋಗಿ ಆ ಸ್ಥಳದಲ್ಲಿ ಶೋಧ ಕಾರ್ಯ ನಡೆಸಿದಾಗ ನಮಗೆ ಅಲ್ಲಿ ಕೆಲವೊಂದು ವೆಪನ್ಸು, ಪ್ರೊಹಿಬಿಟೆಡ್ ವೆಪನ್ಸು ಮತ್ತು ಅಮ್ಯುನಿಷನ್ಸು ಸಿಕ್ಕಿದೆ. ಅದನ್ನು ವೆರಿಫೈ ಮಾಡಿ ನೋಡಲಾಗಿ ಒಂದು AK-56, 3.303 ರೈಫಲ್, ಒಂದು SBBL 12 ಬೋರ್ SBBL ಗನ್ನು, ಒಂದು ಕಂಟ್ರಿ ಮೇಡ್ ಪಿಸ್ತೂಲು ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ 176 ಅಮ್ಯುನಿಷನ್ಸ್ ಇದು ಸಿಕ್ಕಿದೆ. ಒಂದು AK-56ದು MT ಕಾರ್ಟ್ರಿಜ್ ಸಿಕ್ಕಿದೆ. ಸೊ ಇದ್ರ ಬೇಸಸ್ ಮೇಲೆ ಅವರು ಒಂದು ಕಂಪ್ಲೇಂಟನ್ನು ಜೈಪುರ ಪೊಲೀಸ್ ಠಾಣೆಗೆ ನೀಡಿದ್ದಾರೆ. ಸೊ ಅದರ ಬೇಸಸ್ ಮೇಲೆ ನಿನ್ನೆ 4/25 ಕ್ರೈಮ್ ನಂಬರ್ ಅಡಿಯಲ್ಲಿ ಒಂದು ಕೇಸನ್ನು ನಾವು ರಿಜಿಸ್ಟರ್ ಮಾಡಿದ್ದೀವಿ. ಆ ಕೇಸನ್ನು CPI ಕೊಪ್ಪ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಈಗ ನಮಗೆ ಮಾಹಿತಿ ಸಿಕ್ಕಿತ್ತು ಅಲ್ಲಿ ಈ ಥರ ವೆಪನ್ಸ್ ಇದೆ ಅಂಥೇಳಿ. ಸೊ ಅದ್ರ ಬೇಸಸ್ ಮೇಲೆ ನಾವು ಅಲ್ಲಿ ಹೋಗಿ ನಮ್ಮ PSI ಅವರು ಹೋಗಿ ಸರ್ಚ್ ಮಾಡಿದ್ದಾರೆ. ಸೊ ಅದರಲ್ಲಿ ಏನು ಕಂಡು ಬಂದಿದೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನನ್ನು ಮಾಡಿಬಿಟ್ಟೆ ನಾವು ಮುಂದಿನ ಒಂದು ತನಿಖೆಯನ್ನು ಕೈಗೊಳ್ತೀವಿ. ಸರ್, ಈಗ ಸಿಕ್ಕಿರೋದು ನಕ್ಸಲ್ ಅಫೆಕ್ಟೆಡ್ ಏರಿಯಾದಲ್ಲಿ ಸಿಕ್ಕಿದ್ದು, ಆ ಪ್ರದೇಶದಲ್ಲಿ ಇರುವಂಥ ಅದು ಏನೀಗ ಸಿಕ್ಕಿದೆಯಲ್ಲ ಆ ಸ್ಥಳದಲ್ಲಿ ನಕ್ಸಲ್ ಅಫೆಕ್ಟೆಡ್ ಅಲ್ಲಿ ಮೂಮೆಂಟ್ ಇತ್ತಾ ಇಲ್ಲ ಅಂತ ಇಟ್ಸ್ ಅ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಈಗ ಇನ್ವೆಸ್ಟಿಗೇಷನ್ ಟೈಮಲ್ಲಿ ನಾವು ಅದನ್ನು ನೋಡ್ತೀವಿ, ಅದು ಅಲ್ಲಿ ಮೂಮೆಂಟ್ ಇತ್ತಾ ಅಥವಾ ಅಲ್ಲಿ ಯಾರು ಇಟ್ಟಿದ್ರು ಅದರದೆಲ್ಲ ಇನ್ವೆಸ್ಟಿಗೇಷನ್ ಮಾಡಬೇಕಾಗತ್ತೆ. ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ನಾವು ಅದನ್ನು ಖಚಿತವಾಗಿ ಹೇಳ್ಬೋದು. ಈಗ ಅದು ನಾನು ಅಷ್ಟು ಇದ್ರ ಮೇಲೆ ಏನು ಬರೀ ಸೀಸರ್ ಆದ ತಕ್ಷಣ ಅದು ಅವ್ರದ್ದು ಇವ್ರದ್ದು ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದರದ್ದು ಕಾನೂನು ಪ್ರಕಾರ ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇದ್ದೀವಿ ನಾವು. FIR ಆಗಿದೆ, ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು FIR ಆಗಿದೆ. ನೋಡ್ತೀವಿ, ಅದು ಅವಶ್ಯಕತೆ ಕಂಡು ಬಂದರೆ ಡೆಫಿನೆಟಾಗಿ, ಈಗ ಆಲ್ರೆಡಿ ನಾವು ಭದ್ರತೆಯನ್ನು ಕೊಟ್ಟಿದ್ದೀವಿ, ಇನ್ನೂ ಹೆಚ್ಚಿನ ಅವಶ್ಯಕತೆ ಕಂಡು ಬಂದರೆ ಡೆಫಿನೆಟಾಗಿ ಅದು ಮುಂದಿನ ದಿನಗಳಲ್ಲಿ ನಾವು ಕ್ರಮವನ್ನು ವಹಿಸ್ತೀವಿ. ನಿನ್ನೆ ದಿನ ತಡರಾತ್ರಿ ನಮ್ಮ ಜೈಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ನಮ್ಮ ಜೈಪುರ PSI ಅವರಿಗೆ ಬಂದಿರತಕ್ಕಂಥ ಒಂದು ಮಾಹಿತಿ ಮೇರೆಗೆ ಜೈಪುರ PSI ಅವರು ಒಂದು ತಂಡವನ್ನು ರಚನೆ ಮಾಡಿಕೊಂಡು ಹೋಗಿ ಆ ಸ್ಥಳದಲ್ಲಿ ಶೋಧ ಕಾರ್ಯ ನಡೆಸಿದಾಗ ನಮಗೆ ಅಲ್ಲಿ ಕೆಲವೊಂದು ವೆಪನ್ಸು, ಪ್ರೊಹಿಬಿಟೆಡ್ ವೆಪನ್ಸು ಮತ್ತು ಅಮ್ಯುನಿಷನ್ಸು ಸಿಕ್ಕಿದೆ. ಅದನ್ನು ವೆರಿಫೈ ಮಾಡಿ ನೋಡಲಾಗಿ ಒಂದು AK-56, 3.303 ರೈಫಲ್, ಒಂದು SBBL 12 ಬೋರ್ SBBL ಗನ್ನು, ಒಂದು ಕಂಟ್ರಿ ಮೇಡ್ ಪಿಸ್ತೂಲು ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ 176 ಅಮ್ಯುನಿಷನ್ಸ್ ಇದು ಸಿಕ್ಕಿದೆ. ಒಂದು AK-56ದು MT ಕಾರ್ಟ್ರಿಜ್ ಸಿಕ್ಕಿದೆ. ಸೊ ಇದ್ರ ಬೇಸಸ್ ಮೇಲೆ ಅವರು ಒಂದು ಕಂಪ್ಲೇಂಟನ್ನು ಜೈಪುರ ಪೊಲೀಸ್ ಠಾಣೆಗೆ ನೀಡಿದ್ದಾರೆ. ಸೊ ಅದರ ಬೇಸಸ್ ಮೇಲೆ ನಿನ್ನೆ 4/25 ಕ್ರೈಮ್ ನಂಬರ್ ಅಡಿಯಲ್ಲಿ ಒಂದು ಕೇಸನ್ನು ನಾವು ರಿಜಿಸ್ಟರ್ ಮಾಡಿದ್ದೀವಿ. ಆ ಕೇಸನ್ನು CPI ಕೊಪ್ಪ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಈಗ ನಮಗೆ ಮಾಹಿತಿ ಸಿಕ್ಕಿತ್ತು ಅಲ್ಲಿ ಈ ಥರ ವೆಪನ್ಸ್ ಇದೆ ಅಂಥೇಳಿ. ಸೊ ಅದ್ರ ಬೇಸಸ್ ಮೇಲೆ ನಾವು ಅಲ್ಲಿ ಹೋಗಿ ನಮ್ಮ PSI ಅವರು ಹೋಗಿ ಸರ್ಚ್ ಮಾಡಿದ್ದಾರೆ. ಸೊ ಅದರಲ್ಲಿ ಏನು ಕಂಡು ಬಂದಿದೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನನ್ನು ಮಾಡಿಬಿಟ್ಟೆ ನಾವು ಮುಂದಿನ ಒಂದು ತನಿಖೆಯನ್ನು ಕೈಗೊಳ್ತೀವಿ. ಸರ್, ಈಗ ಸಿಕ್ಕಿರೋದು ನಕ್ಸಲ್ ಅಫೆಕ್ಟೆಡ್ ಏರಿಯಾದಲ್ಲಿ ಸಿಕ್ಕಿದ್ದು, ಆ ಪ್ರದೇಶದಲ್ಲಿ ಇರುವಂಥ ಅದು ಏನೀಗ ಸಿಕ್ಕಿದೆಯಲ್ಲ ಆ ಸ್ಥಳದಲ್ಲಿ ನಕ್ಸಲ್ ಅಫೆಕ್ಟೆಡ್ ಅಲ್ಲಿ ಮೂಮೆಂಟ್ ಇತ್ತಾ ಇಲ್ಲ ಅಂತ ಇಟ್ಸ್ ಅ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಈಗ ಇನ್ವೆಸ್ಟಿಗೇಷನ್ ಟೈಮಲ್ಲಿ ನಾವು ಅದನ್ನು ನೋಡ್ತೀವಿ, ಅದು ಅಲ್ಲಿ ಮೂಮೆಂಟ್ ಇತ್ತಾ ಅಥವಾ ಅಲ್ಲಿ ಯಾರು ಇಟ್ಟಿದ್ರು ಅದರದೆಲ್ಲ ಇನ್ವೆಸ್ಟಿಗೇಷನ್ ಮಾಡಬೇಕಾಗತ್ತೆ. ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ನಾವು ಅದನ್ನು ಖಚಿತವಾಗಿ ಹೇಳ್ಬೋದು. ಈಗ ಅದು ನಾನು ಅಷ್ಟು ಇದ್ರ ಮೇಲೆ ಏನು ಬರೀ ಸೀಸರ್ ಆದ ತಕ್ಷಣ ಅದು ಅವ್ರದ್ದು ಇವ್ರದ್ದು ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದರದ್ದು ಕಾನೂನು ಪ್ರಕಾರ ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇದ್ದೀವಿ ನಾವು. FIR ಆಗಿದೆ, ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು FIR ಆಗಿದೆ. ನೋಡ್ತೀವಿ, ಅದು ಅವಶ್ಯಕತೆ ಕಂಡು ಬಂದರೆ ಡೆಫಿನೆಟಾಗಿ, ಈಗ ಆಲ್ರೆಡಿ ನಾವು ಭದ್ರತೆಯನ್ನು ಕೊಟ್ಟಿದ್ದೀವಿ, ಇನ್ನೂ ಹೆಚ್ಚಿನ ಅವಶ್ಯಕತೆ ಕಂಡು ಬಂದರೆ ಡೆಫಿನೆಟಾಗಿ ಅದು ಮುಂದಿನ ದಿನಗಳಲ್ಲಿ ನಾವು ಕ್ರಮವನ್ನು ವಹಿಸ್ತೀವಿ. ನಿನ್ನೆ ದಿನ ತಡರಾತ್ರಿ ನಮ್ಮ ಜೈಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ನಮ್ಮ ಜೈಪುರ PSI ಅವರಿಗೆ ಬಂದಿರತಕ್ಕಂಥ ಒಂದು ಮಾಹಿತಿ ಮೇರೆಗೆ
ಜೈಪುರ ಪಿ ಎಸ್ ಐ ಅವರು ಒಂದು ತಂಡವನ್ನು ರಚನೆ ಮಾಡಿಕೊಂಡು ಹೋಗಿ ಆ ಸ್ಥಳದಲ್ಲಿ ಶೋಧ ಕಾರ್ಯ ನಡೆಸಿದಾಗ ನಮಗೆ ಅಲ್ಲಿ ಕೆಲವೊಂದು ವೆಪನ್ಸು, ಪ್ರೊಹಿಬಿಟೆಡ್ ವೆಪನ್ಸು ಮತ್ತು ಅಮ್ಯುನಿಷನ್ಸು ಸಿಕ್ಕಿದೆ. ಅದನ್ನು ವೆರಿಫೈ ಮಾಡಿ ನೋಡಲಾಗಿ ಒಂದು AK-56, 3.303 ರೈಫಲ್, ಒಂದು SBBL 12 ಬೋರ್ SBBL ಗನ್ನು, ಒಂದು ಕಂಟ್ರಿ ಮೇಡ್ ಪಿಸ್ತೂಲು ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ 176 ಅಮ್ಯುನಿಷನ್ಸ್ ಇದು ಸಿಕ್ಕಿದೆ. ಒಂದು AK-56ದು MT ಕಾರ್ಟ್ರಿಜ್ ಸಿಕ್ಕಿದೆ. ಸೊ ಇದ್ರ ಬೇಸಸ್ ಮೇಲೆ ಅವರು ಒಂದು ಕಂಪ್ಲೇಂಟನ್ನು ಜೈಪುರ ಪೊಲೀಸ್ ಠಾಣೆಗೆ ನೀಡಿದ್ದಾರೆ. ಸೊ ಅದರ ಬೇಸಸ್ ಮೇಲೆ ನಿನ್ನೆ 4/25 ಕ್ರೈಮ್ ನಂಬರ್ ಅಡಿಯಲ್ಲಿ ಒಂದು ಕೇಸನ್ನು ನಾವು ರಿಜಿಸ್ಟರ್ ಮಾಡಿದ್ದೀವಿ. ಆ ಕೇಸನ್ನು CPI ಕೊಪ್ಪ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಈಗ ನಮಗೆ ಮಾಹಿತಿ ಸಿಕ್ಕಿತ್ತು ಅಲ್ಲಿ ಈ ಥರ ವೆಪನ್ಸ್ ಇದೆ ಅಂಥೇಳಿ. ಸೊ ಅದ್ರ ಬೇಸಸ್ ಮೇಲೆ ನಾವು ಅಲ್ಲಿ ಹೋಗಿ ನಮ್ಮ PSI ಅವರು ಹೋಗಿ ಸರ್ಚ್ ಮಾಡಿದ್ದಾರೆ. ಸೊ ಅದರಲ್ಲಿ ಏನು ಕಂಡು ಬಂದಿದೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನನ್ನು ಮಾಡಿಬಿಟ್ಟೆ ನಾವು ಮುಂದಿನ ಒಂದು ತನಿಖೆಯನ್ನು ಕೈಗೊಳ್ತೀವಿ. ಸರ್, ಈಗ ಸಿಕ್ಕಿರೋದು ನಕ್ಸಲ್ ಎಫೆಕ್ಟೆಡ್ ಏರಿಯಾದಲ್ಲಿ ಸಿಕ್ಕಿದ್ದು, ಆ ಪ್ರದೇಶದಲ್ಲಿ ಇರುವಂಥ ಪ್ರದೇಶದಲ್ಲಿ ಸಿಕ್ಕಿರೋದು. ಅದು ಏನೀಗ ಸಿಕ್ಕಿದೆಯಲ್ಲ ಆ ಸ್ಥಳದಲ್ಲಿ ನಕ್ಸಲ್ ಅಫೆಕ್ಟೆಡ್ ಅಲ್ಲಿ ಮೂಮೆಂಟ್ ಇತ್ತಾ ಇಲ್ಲ ಅಂತ ಇಟ್ಸ್ ಅ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಈಗ ಇನ್ವೆಸ್ಟಿಗೇಷನ್ ಟೈಮಲ್ಲಿ ನಾವು ಅದನ್ನು ನೋಡ್ತೀವಿ, ಅದು ಅಲ್ಲಿ ಮೂಮೆಂಟ್ ಇತ್ತಾ ಅಥವಾ ಅಲ್ಲಿ ಯಾರು ಇಟ್ಟಿದ್ರು ಅದರದೆಲ್ಲ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ನಾವು ಅದನ್ನು ಖಚಿತವಾಗಿ ಹೇಳ್ಬೋದು. ಈಗ ಅದು ನಾನು ಅಷ್ಟು ಇದ್ರ ಮೇಲೆ ಏನು ಬರೀ ಸೀಸರ್ ಆದ ತಕ್ಷಣ ಅದು ಅವ್ರದ್ದು ಇವ್ರದ್ದು ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದರದ್ದು ಕಾನೂನು ಪ್ರಕಾರ ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇದ್ದೀವಿ ನಾವು. FIR ಆಗಿದೆ, ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು FIR ಆಗಿದೆ. ನೋಡ್ತೀವಿ, ಅದು ಅವಶ್ಯಕತೆ ಕಂಡು ಬಂದರೆ ಡೆಫಿನೆಟಾಗಿ, ಈಗ ಆಲ್ರೆಡಿ ನಾವು ಭದ್ರತೆಯನ್ನು ಕೊಟ್ಟಿದ್ದೀವಿ, ಇನ್ನೂ ಹೆಚ್ಚಿನ ಅವಶ್ಯಕತೆ ಕಂಡು ಬಂದರೆ ಡೆಫಿನೆಟಾಗಿ ಅದು ಮುಂದಿನ ದಿನಗಳಲ್ಲಿ ನಾವು ಕ್ರಮವನ್ನು ವಹಿಸ್ತೀವಿ. ನಿನ್ನೆ ದಿನ ತಡರಾತ್ರಿ ನಮ್ಮ ಜೈಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ನಮ್ಮ ಜೈಪುರ PSI ಅವರಿಗೆ ಬಂದಿರತಕ್ಕಂಥ ಒಂದು ಮಾಹಿತಿ ಮೇರೆಗೆ ಜೈಪುರ PSI ಅವರು ಒಂದು ತಂಡವನ್ನು ರಚನೆ ಮಾಡಿಕೊಂಡು ಹೋಗಿ ಆ ಸ್ಥಳದಲ್ಲಿ ಶೋಧ ಕಾರ್ಯ ನಡೆಸಿದಾಗ ನಮಗೆ ಅಲ್ಲಿ ಕೆಲವೊಂದು ವೆಪನ್ಸು, ಪ್ರೊಹಿಬಿಟೆಡ್ ವೆಪನ್ಸು ಮತ್ತು ಅಮ್ಯುನಿಷನ್ಸು ಸಿಕ್ಕಿದೆ. ಅದನ್ನು ವೆರಿಫೈ ಮಾಡಿ ನೋಡಲಾಗಿ ಒಂದು AK-56, 3.303 ರೈಫಲ್, ಒಂದು SBBL 12 ಬೋರ್ SBBL ಗನ್ನು, ಒಂದು ಕಂಟ್ರಿ ಮೇಡ್ ಪಿಸ್ತೂಲು ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ 176 ಅಮ್ಯುನಿಷನ್ಸ್ ಇದು ಸಿಕ್ಕಿದೆ. ಒಂದು AK-56ದು MT ಕಾರ್ಟ್ರಿಜ್ ಸಿಕ್ಕಿದೆ. ಸೊ ಇದ್ರ ಬೇಸಸ್ ಮೇಲೆ ಅವರು ಒಂದು ಕಂಪ್ಲೇಂಟನ್ನು ಜೈಪುರ ಪೊಲೀಸ್ ಠಾಣೆಗೆ ನೀಡಿದ್ದಾರೆ. ಸೊ ಅದರ ಬೇಸಸ್ ಮೇಲೆ ನಿನ್ನೆ 4/25 ಕ್ರೈಮ್ ನಂಬರ್ ಅಡಿಯಲ್ಲಿ ಒಂದು ಕೇಸನ್ನು ನಾವು ರಿಜಿಸ್ಟರ್ ಮಾಡಿದ್ದೀವಿ. ಆ ಕೇಸನ್ನು CPI ಕೊಪ್ಪ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಈಗ ನಮಗೆ ಮಾಹಿತಿ ಸಿಕ್ಕಿತ್ತು ಅಲ್ಲಿ ಈ ಥರ ವೆಪನ್ಸ್ ಇದೆ ಅಂಥೇಳಿ. ಸೊ ಅದ್ರ ಬೇಸಸ್ ಮೇಲೆ ನಾವು ಅಲ್ಲಿ ಹೋಗಿ ನಮ್ಮ PSI ಅವರು ಹೋಗಿ ಸರ್ಚ್ ಮಾಡಿದ್ದಾರೆ. ಸೊ ಅದರಲ್ಲಿ ಏನು ಕಂಡು ಬಂದಿದೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನನ್ನು ಮಾಡಿಬಿಟ್ಟೆ ನಾವು ಮುಂದಿನ ಒಂದು ತನಿಖೆಯನ್ನು ಕೈಗೊಳ್ತೀವಿ. ಸರ್, ಈಗ ಸಿಕ್ಕಿರೋದು ನಕ್ಸಲ್ ಎಫೆಕ್ಟೆಡ್ ಏರಿಯಾದಲ್ಲಿ ಸಿಕ್ಕಿದ್ದು, ಆ ಪ್ರದೇಶದಲ್ಲಿ ಇರುವಂಥ ಪ್ರದೇಶದಲ್ಲಿ ಸಿಕ್ಕಿರೋದು. ಅದು ಏನೀಗ ಸಿಕ್ಕಿದೆಯಲ್ಲ ಆ ಸ್ಥಳದಲ್ಲಿ ನಕ್ಸಲ್ ಅಫೆಕ್ಟೆಡ್ ಅಲ್ಲಿ ಮೂಮೆಂಟ್ ಇತ್ತಾ ಇಲ್ಲ ಅಂತ ಇಟ್ಸ್ ಅ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಈಗ ಇನ್ವೆಸ್ಟಿಗೇಷನ್ ಟೈಮಲ್ಲಿ ನಾವು ಅದನ್ನು ನೋಡ್ತೀವಿ, ಅದು ಅಲ್ಲಿ ಮೂಮೆಂಟ್ ಇತ್ತಾ ಅಥವಾ ಅಲ್ಲಿ ಯಾರು ಇಟ್ಟಿದ್ರು ಅದರದೆಲ್ಲ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ನಾವು ಅದನ್ನು ಖಚಿತವಾಗಿ ಹೇಳ್ಬೋದು. ಈಗ ಅದು ನಾನು ಅಷ್ಟು ಇದ್ರ ಮೇಲೆ ಏನು ಬರೀ ಸೀಸರ್ ಆದ ತಕ್ಷಣ ಅದು ಅವ್ರದ್ದು ಇವ್ರದ್ದು ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದರದ್ದು ಕಾನೂನು ಪ್ರಕಾರ ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇದ್ದೀವಿ ನಾವು. FIR ಆಗಿದೆ, ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು FIR ಆಗಿದೆ. ನೋಡ್ತೀವಿ, ಅದು ಅವಶ್ಯಕತೆ ಕಂಡು ಬಂದರೆ ಡೆಫಿನೆಟಾಗಿ, ಈಗ ಆಲ್ರೆಡಿ ನಾವು ಭದ್ರತೆಯನ್ನು ಕೊಟ್ಟಿದ್ದೀವಿ, ಇನ್ನೂ ಹೆಚ್ಚಿನ ಅವಶ್ಯಕತೆ ಕಂಡು ಬಂದರೆ ಡೆಫಿನೆಟಾಗಿ ಅದು ಮುಂದಿನ ದಿನಗಳಲ್ಲಿ ನಾವು ಕ್ರಮವನ್ನು ವಹಿಸ್ತೀವಿ.